ಇಲ್ಲ ಅದಕ್ಕೆ ನಮ್ಮ ಶಿವಾನಿ ಹೇಗೆ ಅಂತ ನಿಮ್ಗೆ ಗೊತ್ತಾನೆ. ನಾವು ಹೇಳಿದ್ರೆ ಅವಳಿಗೆ ಮದುವೆ ಒಪ್ಕೋತಾಳೆ ಅಂತ ನನಗೆ ಯಾಕೋ ಡೌಟು. ಅದೇ ರಾಣಿ ಫೋನ್ ಮಾಡಿದ್ಲು. ಹೌದಾ? ಹೇಗಿದ್ದಾಳಂತೆ? ಏನು ಹೇಳಿದ್ಲು? ಚೆನ್ನಾಗಿದ್ದಾಳಂತೆ. ಆದ್ರೆ ಅವರಪ್ಪ ಟ್ರಿಪ್ ಅಂತ 4 ದಿನ ಹೊರಗಡೆ ಹೋಗ್ತಾ ಇದ್ದಾರಂತೆ. ಸತ್ಯನೂ ಅಜ್ಜಿನೂ ಇರಲ್ವಂತೆ. ಮನೆಯಲ್ಲಿ ಒಬ್ಳೆ ಹೇಗಿರೋದು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಯಾಕೆ ಅಷ್ಟೊಂದು ಚಿಂತೆ ಮಾಡ್ಬೇಕು ರಾಜ? ರಾಣಿ ನನ್ನ ಪ್ರಾಣ ಉಳಿಸಿದಾಳೆ. ಇಂಥ ಟೈಮಲ್ಲಿ ಅವಳನ್ನ ನೋಡ್ಕೊಳ್ಳೋದು ನನ್ನ ಕರ್ತವ್ಯ. ನಾನೇ ಅವ್ರ ಮನೆಗೆ ಹೋಗ್ತೀನಿ. ಬೇಡ ಅದಕ್ಕೆ, ಅವಳನ್ನೇ ಇಲ್ಲಿ ಕರ್ಸೋಣ. ಅವಳು ನನ್ನ ಕಣ್ಮುಂದಿದ್ರೆ ನನಗೇನೋ ಒಂಥರ ಸಮಾಧಾನ. ಅದು ಹಾಗಲ್ಲ ಗೀತಾ. ರಾಣಿ ಮನೆಗೆ ಬಂದ್ರೆ ಮತ್ತೆ ಶಿವಾನಿ ಏನಾದ್ರೂ ಹೇಳಿ ಹರ್ಟ್ ಮಾಡ್ತಾಳೆ ಅಂತಷ್ಟೇ. ಇದೆಲ್ಲ ಬೇಕಾ? ಇಲ್ಲಮ್ಮ, ಶಿವಾನಿ ಮಾತಿಂದ ರಾಣಿಗೇನು ಬೇಜಾರಾಗಿಲ್ಲ. ಆಕ್ಚುಲಿ ರಾಣಿಗೆ ಇಲ್ಲಿ ಬರಕ್ಕೆ ಮನ್ಸಿರೋದು. ಯಾರಾದ್ರೂ ಅವಳನ್ನ ಫೋನ್ ಮಾಡಿ ಕರೆದ್ರೆ ಓಡೋಡ್ ಬಿಡ್ತಾಳೆ. ಅದಕ್ಕೇನು ರಾಜ, ನಾನೇ ಕರಿತೀನಿ. ಈಗಲೇ ಫೋನ್ ಮಾಡ್ಕೊಡು. ಅಯ್ಯಯ್ಯೋ, ಏನಿದು? ನಾನಿನ್ನು ರಾಣಿ ಅಪ್ಪನ ಮನೆಯಿಂದ ಹೊರಗೆ ಕಳ್ಸೋ ಪ್ಲಾನೇ ಮಾಡಿಲ್ಲ. ಇವರಾಗ್ಲೇ ರಾಣಿ ಮನೆಗೆ ಕರ್ಸೋ ಪ್ಲಾನ್ ಮಾಡ್ತಾ ಇದಾರಲ್ಲ. ಅಮ್ಮ, ಅದು ರಾಣಿ ಅಪ್ಪ ಮಾತ್ರ ಇವತ್ತು ಹೊರಗೋಗಿರೋದು. ಅಜ್ಜಿನೂ ಸತ್ಯನೂ ನಾಳೆ ಬೆಳಗ್ಗೆ ಹೋಗ್ತಾರಂತೆ. ನೀವು ನಾಳೆ ಬೆಳಗ್ಗೆ ಫೋನ್ ಮಾಡಿ, ರಾಣಿ ಬರ್ತಾಳೆ. ಸರಿ, ಹಾಗೆ ಮಾಡ್ತೀನಿ. ಒಟ್ಟಿನಲ್ಲಿ ಶಿವಾನಿ ರಾಣಿ ಮನಸ್ಸಲ್ಲಿ ಎಷ್ಟೇ ಸಾರಿ ನೋವು ಮಾಡಿದ್ರು